ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ ಮತ್ತೆ. ಕಳೆದ ವಾರ ಒಂದು ಬಜೆಟ್ ಇದ್ದಿದ್ದರಿಂದ ಯಾವುದೇ ಬೈ ಮಾಡಬೇಡಿ ಅಂತ ಹೇಳಿದ್ದೆ. ಸೊ ಆ ವಿಶ್ಲೇಷಣೆ ಎಲ್ಲ ಹೇಗೆ ಆಗಿದೆ ಅಂತೆಲ್ಲ ನೋಡಿಕೊಂಡು ಮುಂದೆ ಹೊಸೋಣ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ತಿಳಿಸಿ. ನಾನು ಮಾಡುವಂಥ ವಿಡಿಯೋ ಕೆಲವೇ ವಿಡಿಯೋಗಳು ವಾರಕ್ಕೊಂದು, ಮ್ಯಾಕ್ಸಿಮಮ್ ಒಂದು 5 ತನಕ ಮಾಡ್ತೀನಿ ಅಷ್ಟೇ, 1 ರಿಂದ 5 ಅಷ್ಟೇ ಒಂದು ವಾರಕ್ಕೆ. ಸೊ ಸಮಯ ಸಿಕ್ಕಿದಾಗ ಎಲ್ಲ ಮಾಡ್ತೀನಿ. ಸಮಯ ಕಮ್ಮಿ ಸಿಗ್ತಾ ಇರೋದ್ರಿಂದ ವಿಡಿಯೋ ಅಂತೂ ಕಡಿಮೆ ಆಗಿದೆ, ವಾರಕ್ಕೆ ಒಂದಕ್ಕೆ ಲಿಮಿಟ್ ಆಗಿಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಹಿತಿ ಬರುತ್ತೆ. ಮತ್ತು ಬೇಸಿಕ್ಕಾಗಿ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ರು. ನಾನು ಪೇಯ್ಡ್ ಕ್ಲಾಸ್ ಮಾಡಿದ್ದೆ. ಸೊ ನಾನು ಏನು ಅನ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಸಣ್ಣ ಒಂದು ತುಣುಕು ರೀತಿ ವಿಡಿಯೋ ರೀತಿ ಪರ್ಟಿಕ್ಯುಲರ್ ಏನೇನು ಕಲಿಬೇಕು ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಒಂದಿಷ್ಟು ದಿವಸಕ್ಕೆ 1-2 ಅವರ್ ಈ ಥರ ಮ್ಯಾಕ್ಸಿಮಮ್ ನೋಡ್ಕೊಳೋ ಆ ಥರ ಒಂದು ಒಂದು ವೀಡಿಯೋಸ್ಗಳು, ಮಾಲಿಕೆಗಳು ಮುಂದೆ ಬರ್ತಾ ಇದೆ, ಸೀರೀಸ್ಗಳು. ಅದು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ. ಸಾಧ್ಯ ಇದ್ದರೆ ತುಂಬ ಜನ ಸಿಕ್ಕಿದ್ರೆ ಒಂದು ಕನಿಷ್ಠ ಒಂದು ಅಮೌಂಟ್ಗೆ ಒಂದು ಕ್ಲಾಸ್ ಮಾಡಲಿಕ್ಕೂ ತಯಾರಿದ್ದೇನೆ. ಇನ್ ಕೇಸ್ ಯಾರಾದರೂ ನನಗೆ ಬೆಂಗಳೂರಲ್ಲಿ ಜಾಗ ಏನಾದರೂ ಸಿಕ್ಕಿದ್ರೆ, ಭಾನುವಾರದ ಕ್ಲಾಸ್ ಏನಾದರೂ ಮಾಡೋಂಗಿದ್ರೆ, ಜಾಗ ನೀವೇನಾದರೂ ಕೊಡಿಸಿದ್ರೆ, ಯಾವುದಾದ್ರು ಶಾಲೆ ಅಥವಾ ಏನಾದರೂ ಆಗಿದ್ರೆ, ನಿಮ್ಮ ಒಂದು ಬೋರ್ಡಿನ ವ್ಯವಸ್ಥೆ ಇದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಒಂದು ಶಾಲೆ ಅಂತ ಹೇಳ್ತಾ ಇದ್ದೀನಿ. ಒಂದು 50-100 ಜನ ಉಚಿತವಾಗಿ ಏನಾದರೂ ವ್ಯವಸ್ಥೆ ಮಾಡೋಂಗಿದ್ರೆ ಬಂದು ಹೇಳ್ಕೊಡ್ಲಿಕ್ಕೂ ನಾನು ಒಂದು ಕನಿಷ್ಠ ಒಂದು ಬೇಸಿಕ್ ಅಂದರೆ ಒಂದು ಸ್ಟೆಪ್ಪಿಂಗ್ ಇದು ಅಂದರೆ ಕಿಕ್ ಸ್ಟಾರ್ಟರ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಮಾಡಲಿಕ್ಕೆ ಒಂದು ಪ್ರಯತ್ನ ಬೇಕಾದರೂ ಮಾಡ್ತೀನಿ. ಅದಕ್ಕೆ ನೀವೇ ವ್ಯವಸ್ಥೆ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿ, ಮೆಸೇಜ್ ಆದರೂ ಮಾಡಿ. ವಾಟ್ಸಪ್ ಸಂಖ್ಯೆ ಕೊಟ್ಟಿದ್ದೀನಿ 7019411447, ಮತ್ತು ಪರಿಹಾರ ಮಾರ್ಗ @gmail.comಗೆ ಸಹ ಒಂದು ಇಮೇಲ್ ಮಾತ್ರ ಮಾಡ್ಬೋದು. ಸೊ ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಡಿಸ್ಕ್ಲೇಮರ್ ಪಾರ್ಟ್ ಹೇಳಲೇಬೇಕು. ಸೆಬಿ ಸರ್ಟಿಫೈಡ್ ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವೇ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಫೈನಾನ್ಷಿಯಲ್ ಅಡ್ವೈಸರ್, ಅದರಲ್ಲೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಸಹಾಯ ತೊಗೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮತ್ತು ಈ ಮಾರ್ಕೆಟಲ್ಲಿ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ನೀವು ನೋಡಿಕೊಂಡು ಜಾಗ್ರತೆಯಿಂದ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾವುದೇ ಲಾಭ ನಷ್ಟಕ್ಕೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ನಾವೇನೇ ಒಂದು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಮಾಡಿದ್ರು, ಕಳೆದ ಒಂದು ಹಿಂದಿನ ಒಂದು ಇವೆಂಟ್ಸ್ಗಳು ಆ ಬೇಸಿಸ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಮೇಲೆ ಒಂದು ಅನಾಲಿಸಿಸ್ ಮಾಡಿ ಒಂದು ಇಲ್ಲಿ ವಿಡಿಯೋ ಮುಖಾಂತರ ಎಜುಕೇಷನ್ ಪರ್ಪಸ್ಗೆ ಮಾಡ್ತಿರುವಂಥದ್ದು. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ಕಳೆದ ವಾರದ ಒಂದು ಏನಾಗಿತ್ತು, ನಾನು ಸೊ ಮೊದಲಿಗೆ ನಿಫ್ಟಿ ಬಗ್ಗೆ ಹೋಗ್ಬೇಡ. ನಿಫ್ಟಿ ಒಂದು 25,000 ಎಲ್ಲ ಹೋಗಿ ಒಂದು ಕೆಳಗೆ ಬಂದಿದ್ದು, ಇಲ್ಲಿ ಆಲ್ಮೋಸ್ಟ್ ಹೈಯೆಸ್ಟೇ ಹೋಗಿದ್ದು ಒಂದು 24,800, ಅಂದರೆ ಕ್ಲೋಸಿಂಗ್ ಇದು ಅದು ಹೈಯೆಸ್ಟ್ ಒಂದು 25,000 ರೀಚ್ ಆಗಿ ಕೆಳಗೆ ಬಂದಿದ್ದು. ಅದೆಲ್ಲ ಬಂದಿದ್ದ ಕತೆ ಎಲ್ಲ ನಮಗೆ ಗೊತ್ತಿದೆ. ಬಜೆಟ್ ದಿವಸ ಒಂದು ಹೊಡೆತ ಜೋರಾಗಿ ಬೀಳುತ್ತೆ ಅಂತ ಅನ್ಕೊಂಡಿದ್ವಿ, ಅಂಥದ್ದೇನು ಹೊಡೆತ ಬಿದ್ದಿಲ್ಲ. ಆ ಡೇ ಚಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಹೊಡೆತ ಅನ್ಸುತ್ತೆ, ಡೇ ಕ್ಲೋಸಿಂಗ್ ನೋಡಿದ್ರೆ ಅದು ಹೊಡೆತಾನೆ ಅಲ್ಲ, ಅದು ಆಕ್ಚುಲಿ ಒಂದು ಸ್ಮಾಲ್ ಕರೆಕ್ಷನ್ ಆಗಿದ್ದಷ್ಟೇ. ಸೊ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಸಿಗ್ನಲ್ ಅಂತೂ ಕೊಡ್ತಾ ಇದೆ ನಮಗೆ. ಸೊ ನಾನು ಒಂದು ಏನಿದೆ ಅಂದರೆ, ಇಲ್ಲಿ ಸಪೋರ್ಟ್ ಅಂತೂ ಹಾಕ್ಕೊಂಡಿದ್ದೆ ನಾನು ಈ ಪರ್ಟಿಕ್ಯುಲರ್ 24,200 ಲೆವೆಲ್ಲು. ಸೊ ಟಚ್ ಆಗಿ ಅದು ಕೆಳಗೋಗಿ ಮತ್ತೆ ಮೇಲ್ಗಡೆ ಬಂತು. ಸೊ ನೆಕ್ಸ್ಟ್ ನನ್ನ ರೆಸಿಸ್ಟೆನ್ಸ್ ಏನಿದೆ ಅಂದರೆ ಇಲ್ಲಿ 24,800. ಸೊ ನನಗೆ ಅನ್ಸಿದ ಮಟ್ಟಿಗೆ ಇದೆಲ್ಲ ಕ್ರಾಸ್ ಮಾಡಿ ಸಸ್ಟೈನ್ ಆದರೆ ಇದ್ರ ಮೇಲೆ ಇದು ಇನ್ನೂ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೂ ಒಂದು ಪೀಕ್ ಇರೋದ್ರಿಂದ ಜಾಗ್ರತೆ ವಹಿಸಿ ತುಂಬ, ಅದಂತೂ ಹೇಳ್ತೀನಿ ನಾನು. ಮತ್ತು ಪರ್ಫಾರ್ಮೆನ್ಸ್ ವೈಸ್ ಕೂಡ ಓವರಾಲ್ ಆಗಿ ಒಂದು ಸ್ಮೂತ್ ಆಗಿ ಒಂದು ತುಂಬ ಒಳ್ಳೆ ರಿಟರ್ನ್ ಅಂತೂ ಕೊಟ್ಟಿದೆ. ಕೆಲವು ಸ್ಟಾಕ್ಗಳು ತುಂಬ ಹೋಲ್ಡ್ ಮಾಡಿರೋ ಸ್ಟಾಕೆ ಅಂದ್ರೆ ಅದರಲ್ಲೇ ತುಂಬ ರಿಟರ್ನ್ ಅಂತ ಕೊಟ್ಟಿದ್ದಂತೂ ಇದೆ. ಬೇಸಿಕ್ ಆಗಿ ನಾನು ಹೇಳೋದೇನಂದರೆ, ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಇಲ್ಲಿಂದ. ಸೊ ಇರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಕ್ರ್ಯಾಶ್, ಮಾರ್ಕೆಟ್ ಹೊಡೆತ ಬಿದ್ದು ಕೆಳಗೆ ಬೀಳುತ್ತೋ ಮೇಲೆ ಹೋಗುತ್ತೋ ಅದು ಡಿಪೆಂಡ್, ಅದು ಏನಾದರೂ ಇರಲಿ. ಮತ್ತು ಬಜೆಟಲ್ಲಿ ನಮಗೆ ಟ್ಯಾಕ್ಸ್ ಹಾಕಿದ್ರು ನಮಗೆ ತೊಂದರೆ ಇಲ್ಲ. ಸೊ ಪ್ಲಸ್ಸು ಮೈನಸ್ ಎಲ್ಲ ಕಡೆನೂ ಇರ್ತವೆ. ಪ್ಲಸ್ ಬಗ್ಗೆ ಚಿಂತನೆ ಮಾಡೋಣ. ಈ 25% ಅಧಿಕವಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಯಿತು. ಅದು ಒಂದು 50% 50 ಇಲ್ಲ,
ಒಂದು ಆಲ್ಮೋಸ್ಟ್ 30% ಜಾಸ್ತಿ ಆಗಿದೆ ಇದರಲ್ಲಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು 15% ಇದ್ದಿದ್ದು 20% ಆಗಿದೆ. 10% ಇದ್ದಿದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 12.5 ಆಗಿದೆ. ಸೊ 25 ಮತ್ತು 30% ಲಾಂಗ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಇದೆಲ್ಲ ನೋಡಿದ್ರೆ ಮಾರ್ಕೆಟ್ ಹಿಂದೆನೂ ಸಹಿತ ಒಂದು ಝೀರೋ ಇತ್ತು, ಅದ್ರ ನಂತರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಲ್ಲ ಹಾಕಿದ್ದು ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಮಾರ್ಕೆಟ್ ಅಲ್ಲಿಂದ ಇಲ್ಲಿ ತನಕ ಏರ್ಕೊಂಡೇ ಬಂದಿದೆ, ಯಾವತ್ತೂ ಬಿದ್ದಿಲ್ಲ. ಒಂದು ದಿವಸ 2 ದಿವಸ ಬಿದ್ದಿರ್ಬೋದು, ಕರೆಕ್ಷನ್ ಅಂತೂ ಆಗಿರುತ್ತೆ. ಸೊ ಅದೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಒಂದು ಮುಖ್ಯವಾಗಿ ಮೇಲೆ ಹೋಗ್ತಾ ಇರಬೇಕು ನಾವು ಜೀವನದಲ್ಲಿ. ಅಪ್ ಟ್ರೆಂಡ್ ಅಂತ ಹೇಳ್ತಿರಲ್ಲ, ಆ ಗತಿ ಇರಲೇಬೇಕು ನಮ್ಮ ಜೀವನದಲ್ಲೂ ಸಹಿತ. ಹಿಂದಿಂದು ಅಥವಾ ನಮ್ಗೇನೋ ಕಷ್ಟ ಬಂತು ಅಲ್ಲೇ ನಿಂತ್ಕೊಂಡಿರಲ್ವಲ್ಲ ಜೀವನದಲ್ಲಿ, ಹಾಗೆ ಒಂದು ಮೂವ್ ಆಗ್ತಾ ಇರಿ ಅಂತ. ಸೊ ಇದೊಂದು ಪಾಠ ಅಂತ ತಗೋಣ. ಗೌರ್ಮೆಂಟ್ ನಮಗೆ ಒಂದು ಪಾಠ ಕೊಟ್ಟಿದೆ ನಮಗೆ. ಇದು ಅವರು ಒಂದು ವಿಶ್ಲೇಷಣೆ ಮಾಡ್ಕೊಬೇಕು. ಪಾಸಿಟಿವ್ ಆಗಿ ಇನ್ವೆಸ್ಟರ್ಸ್ ಆಗಲಿ ಅಥವಾ ಒಂದು ಹೂಡಿಕೆ ಯಾವುದೇ ಒಂಥರದ್ದು, ಇವನ್ ಇಂಡೆಕ್ಸೇಷನ್ ಬೇಸ್ಡ್ ಒಂದು ರಿಯಲ್ ಎಸ್ಟೇಟಲ್ಲಿ ಸೆಲ್ ಎಲ್ಲ ಆಗ್ತಾ ಇತ್ತು. ಸೊ ತುಂಬ ಜನ ಹೂಡಿಕೆಯಲ್ಲಿ ಇದರಲ್ಲಿ ಮಾಡ್ತಾ ಇದ್ರು, ಯಾವುದು ನಮ್ಮ ಸೈಟು ಅಥವಾ ಒಂದು ಮನೆ ಮೇಲೆ ಒಂದು ಹೂಡಿಕೆ ಮಾಡ್ತಾ ಇದ್ದಿದ್ದು ರಿಯಲ್ ಎಸ್ಟೇಟಲ್ಲಿ. ಸೊ ಅದು ಇಂಡೆಕ್ಸೇಷನ್ ಕ್ಲೋಸ್ ಮಾಡಿ ಡೈರೆಕ್ಟ್ ಸ್ಲ್ಯಾಬ್ ಬಂದ್ಬಿಟ್ಟಿದೆ. ಸೊ ಲಾಂಗ್ ಟರ್ಮ್ ಅದೇ ಬೇಸಿಸ್ ಮೇಲೆ ಆ ರೀತಿ ನೋಡಿದಾಗ ಕೆಲವೊಂದು ಇದರಲ್ಲಿ ಹಣದುಬ್ಬರ ಕಡಿಮೆ ಇತ್ತು ಮತ್ತೆ ಜಾಸ್ತಿ ಆಗಿದ್ದು, ಇದೆಲ್ಲ ವ್ಯತ್ಯಾಸದಲ್ಲಿ ಒಂದು ದುಡ್ಡಿನ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಮೌಲ್ಯದ್ದು. ಸೊ ಆ ಮೌಲ್ಯ ಇವತ್ತು ಜಾಸ್ತಿ ಆದಂಗೆ ತೋರಿಸಿ ನಮಗೆ ಈಗ ಎಕ್ಸ್ಟ್ರಾ ಒಂದು ಟ್ಯಾಕ್ಸ್ ಕಟ್ಟೋ ಲೆವೆಲಿಗೆ ಬರೋಂಗಾಗಿದೆ. ಸೊ ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕಿಂತ ಗೌರ್ಮೆಂಟ್ ಚಿಂತೆಗೆ ಒಳಗಾಡಬೇಕು. ಯಾಕಂದರೆ ಈಗಾಗಲೇ ಒಂದು ಪಾಠ ಕಲಿಬೇಕಿತ್ತು BJP ಗೌರ್ಮೆಂಟು, ಅದು ಕಲ್ತಿಲ್ಲ. ಅದು ಜನ ಹೇಗೆ ತೊಗೊಂಡಿದ್ದಾರೆ ಅಂತ ಈಗಾಗಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರಾಲ್ಗಳು ಒಳಗಾಗ್ತಿದ್ದಾರೆ. ಇವನ್ ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಅವ್ರು ನಿನ್ನೆ ಹೇಳ್ತಾ ಇದ್ರು. ಐ ಥಿಂಕ್ ನಿನ್ನೆನೆ ಒಂದು TV ನ್ಯೂಸ್ ಟೈಮ್ಸ್ ನೋವಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಅಬ್ಸರ್ವ್ ಮಾಡೇ ಇರ್ತಾರೆ. ಅವ್ರು ಹೆಂಗೆ ತೊಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದದು, ನಿರ್ಮಲಾ ಸೀತಾರಾಮನ್ ಅವ್ರಿಗೆ. ಸೊ ಮಾರ್ಕೆಟಲ್ಲಿ ಈ ಥರ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ನು ಸಣ್ಣದ ಮಟ್ಟದ್ದು ಇರ್ಬೋದು, ಬಟ್ ಅದು ಹೇಗೆ ತೊಗೊಳ್ತಾರೆ ಮುಂದಿನ ದಿವಸಗಳಲ್ಲಿ, ಮುಂದಿನ ಒಂದು ಎಲೆಕ್ಷನ್ ಏನಾದರೂ ಬಂದಾಗ ಗೊತ್ತಾಗುತ್ತೆ ಇವ್ರಿಗೂ. ಸೊ ಅದೆಲ್ಲ ಜಾಸ್ತಿ ಯೋಚನೆ ಮಾಡೋದು ಬೇಡ. ಸೊ ಹೂಡಿಕೆ ಮಾಡೋರು ಇದ್ರಲ್ಲಿ ಮಾಡ್ತಾನೆ ಇರ್ತೀವಿ, ಗೇನ್ ಮಾಡ್ತಾ ಇರ್ತೀವಿ. ಆದರೂ F&O ಇಲ್ಲಿ ಸೆಗ್ಮೆಂಟಲ್ಲಿ ಸ್ಪೆಕ್ಯುಲೇಟಿವ್ ಅಂತ ತೊಗೊಂಡಾಗ ತುಂಬ ಒಂದು 30%ಗಿಂತ ಜಾಸ್ತಿ ಟ್ಯಾಕ್ಸ್ ಹೋಗುತ್ತೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಇಲ್ಲಿ ಲಾಸ್ ಆದರೆ ಸಹಿತ ಒಂದು ತುಂಬ ಒಂದು ಟ್ಯಾಕ್ಸು ಬೇರ್ ಮಾಡೋಕ್ಕಾಗಲ್ಲ. ಸೊ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆದರೆ ಕಟ್ಟಿರೋ ಟ್ಯಾಕ್ಸ್ ಸಹಿತ ಒಂದು ಇಶ್ಯೂ ಆಗುತ್ತೆ ನಿಮಗೆ. ಸೊ ನಷ್ಟ ಎಷ್ಟಂತ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ? 7 years 6 years ಅದೆಲ್ಲ CA ಟರ್ಮಿನಾಲಜೀಸು, ಇನ್ಕಮ್ ಟ್ಯಾಕ್ಸ್ ಟರ್ಮಿನಾಲಜೀಸು ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಇಲ್ಲಿ ಮಾತಾಡೋಕ್ಕೆ ಅಷ್ಟು ಜ್ಞಾನ ಸಹಿತ ಇಲ್ಲ. ಸೊ ಆದರೂ ಸಹಿತ ಒಂದು F&O ಟ್ರೇಡರ್ಸ್ ನಾನು ಹೇಳೋದು ಅಡ್ವೈಸ್ ಏನಂದರೆ, ಆದಷ್ಟು ಒಂದು ಲಾಸ್ ಮಾಡಿಕೊಂಡೆ ಅವತ್ತಿನ ದಿವಸ ಒಂದು ಗೇನ್ ಮಾಡದೇ ಇದ್ರೂ ಪರವಾಗಿಲ್ಲ, ಲಾಸ್ಗೆ ಒಳಗಾಗಬೇಡಿ. ಸೊ ನೋ ಟ್ರೇಡ್ ಡೇ ಅಂತ ಇದ್ರೂ ಪರವಾಗಿಲ್ಲ, ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ 24,800 ಇದೆಲ್ಲ ಕ್ರಾಸ್ ಆಗಿ ಇದು ಇವತ್ತೇನೋ ಸಸ್ಟೈನ್ ಆಗಿ ನಿಂತಿದೆ 24,834. ಮಂಡೇ ಮಾರ್ಕೆಟ್ ಓಪನ್ ಆಗೋ ಹೇಗೆ ರಿಯಾಕ್ಟ್ ಆಗುತ್ತೆ ಗೊತ್ತಿಲ್ಲ. ಪಾಸಿಟಿವ್ ಅಂತೂ ಇದ್ದೀನಿ, ಮತ್ತು 125,000 ಎಲ್ಲ ಕ್ರಾಸ್ ಆಗೋ ಸಿಚುವೇಶನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಆದರೂ ಹುಷಾರಾಗಿರೋದು ಒಳ್ಳೆಯದು. ಬ್ಯಾಂಕ್ ನಿಫ್ಟಿ ಸಹಿತ ಅದೇ ಥರ ಒಂದು ಡೌನ್ ಟ್ರೆಂಡ್ ಬಂದಿದೆ. ಒಂದು ಸ್ಟೊಕಾಸ್ಟಿಕಲ್ಲಿ ಲೀಸ್ಟ್ ಅಂತೂ ಹೋಗಿದೆ, ಅಪ್ ಟ್ರೆಂಡ್ ಸಾಧ್ಯತೆ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ 40 mm ಮತ್ತು 50 mm ಕೆಳಗಡೆ ಬಂದಿರುವಂಥ ಡೇ ಚಾರ್ಟಲ್ಲಿ. ಸೊ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡೋದು ಒಳ್ಳೆಯದು. ನಿಮ್ಮ ಬ್ಯಾಂಕ್ ನಿಫ್ಟಿ ಪರ್ಸ್ಪೆಕ್ಟಿವಲ್ಲಿ ಸ್ವಲ್ಪ ಈ ಟ್ರೆಂಡ್ ಇನ್ನೂ ನೆಗೆಟಿವ್ ಹೋಗೋಕ್ಕೆ ಸಾಧ್ಯತೆ ಇದೆ. ಬಟ್ ಒಂದು ಪಾಸಿಟಿವ್ ಅಡ್ವಾಂಟೇಜ್ ಏನಂದರೆ PNB ಅಂತ ಒಂದು ಒಳ್ಳೆ ಬ್ಯಾಂಕ್ಗಳು ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಸೊ ಒಂದು
ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸ್ಟೊಕಾಸ್ಟಿಕ್ ಕಮ್ಮಿ ಆಗಿದೆ. ನಾನು ಇದೊಂದು ಹೇಳಿದೆ, ಸ್ಟೊಕಾಸ್ಟಿಕ್ ಬೈ ಪರ್ಸನ್ ಯಾರು ಅಂತ ಮರ್ತೋಗಿದೆ. ಸೊ ಈ ಒಂದು ಇಂಡಿಕೇಟರ್ ಹಾಕೊಳ್ಳಿ ಅಂತೆಲ್ಲ ಕಳಿಸಲಿ ಹೇಳಿದ್ದೆ. ಸ್ಟೊಕಾಸ್ಟಿಕ್ ಇಲ್ಲಿ ಹುಡುಕ್ತೇನೆ, ಸ್ಟೊಕಾಸ್ಟಿಕ್ ಕ್ರಾಸ್ ಓವರ್ ಅಂತ, ಅಲರ್ಟ್ ಬೈ WJ ಟ್ಯುಟೋರಿಯಲ್ 05 ಅನ್ನೋ ಒಂದು ಬರ್ದಿರೋನು, ಚೆನ್ನಾಗಿ ಬರ್ದಿದ್ದಾನೆ. ಸೊ ಇದು ಗ್ರೀನ್ ಏರಿಯಾದಲ್ಲೇ ಇದೆ, ಬೈ ಝೋನ್ ಅಲ್ಲೇ ಇದೆ. ಲಾಂಗ್ ಟರ್ಮ್ಗೆ ಅಂತ ತಗೊಂಡಾಗ ಈ ಥರದ್ದು ಇಂಡೆಕ್ಸ್ ಅಲ್ಲಿ ಬರಲ್ಲ. ಸೊ ಈ ಒಂದು F&O ಸೆಗ್ಮೆಂಟ್ ಅಲ್ಲಿ ಇರೋದ್ರಿಂದ ಅದೇ ಫ್ಯೂಚರ್ ಆಪ್ಷನ್ ಇದರಲ್ಲಿ ದಯವಿಟ್ಟು ಶಾರ್ಟ್ ಮಾಡಕ್ ಹೋಗ್ಬಿಡಿ, ಹುಷಾರಾಗಿರಿ. ಯಾಕಂದ್ರೆ ಇದು ಟ್ರೆಂಡ್ ಚೇಂಜ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಈಗ. ಸೊ ಶಾರ್ಟ್ ಆದ್ರೂ ಸಹಿತ ಇಲ್ಲೆಲ್ಲ ಒಂದು ಸಪೋರ್ಟ್ ಅಲ್ಲೇ ನಿಂತಿದೆ. ಕ್ಲೋಸಿಂಗ್ 50 ಅಬೌವ್ ಕ್ಲೋಸಿಂಗ್ ಆಗ್ತಾ ಇದೆ, 50 AM. ಸೊ ಇದೊಂದು ಅಡ್ವಾಂಟೇಜ್ ಇರ್ಬೋದು. ಸೊ ನೀವು ಹುಷಾರಾಗಿ ಒಂದು F&O ಅವ್ರು ಇರಿ, ಲಾಸ್ ಮಾಡ್ಕೊಳಕ್ ಹೋಗ್ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಲಾಸ್ ತುಂಬಾ ಡೇಂಜರ್ ಆಗುತ್ತೆ, ಮತ್ತೆ ಜಾಸ್ತಿ ಒಂದು ಈ ಪ್ರಾಫಿಟ್ ಕಡಿಮೆ ಆಗ್ಬೋದು ನಾವು ಟ್ಯಾಕ್ಸ್ ಅಲ್ಲೇ ಎಲ್ಲ ಕಟ್ಟೋದ್ರಿಂದ. ಇನ್ನು ಫಿಸಿಕಲ್ ಗೋಲ್ಡ್ ಅಲ್ಲಿ ಬೈ ಮಾಡ್ಕೊಂಡು ದುಡ್ಡು ಮಾಡ್ಕೊಂತೀನ ಅಂದ್ರೆ ಖಂಡಿತ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆದಷ್ಟು ನೀವು ಬಾರ್ಸ್ ಅಂತ ಬರ್ತವೆ, ಸಣ್ಣ ಸಣ್ಣ ಬಿಸ್ಕೆಟ್ಸ್ಗಳು, ಆ ಥರ ಬೈ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಕ್ಯಾಶಲ್ಲೇ ಅದನ್ನ ಬೈ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜು. ಅದು ಗೊತ್ತಿಲ್ಲ ಯಾವ ಕಾಲದಲ್ಲಿ ತಿರ್ಗಾ ಹೊಸ ರೂಲ್ಸ್ ತರ್ತಾರೋ ಗೊತ್ತಿಲ್ಲ. ಒಬ್ಬ ಪರ್ಸನ್ ಮೋರ್ ದೆನ್ ಆಲ್ರೆಡಿ ಒಂದು ಈ ಥರ ಒಂದು ಚಿಂತನೆ ಇತ್ತು ಇವ್ರ ಹತ್ರ, ಮೋದಿ ಗೌರ್ಮೆಂಟಲ್ಲೇ. ಒಬ್ಬ ಮನುಷ್ಯ ಗಂಡಸಾಗಿದ್ರೆ 250 ಗ್ರಾಮ್ ಚಿನ್ನ ಇಟ್ಕೊಬೋದು, ಹೆಂಗಸಾಗಿದ್ರೆ ಒಂದು 350-400 ಗ್ರಾಮ್ ತನಕ ಇಟ್ಕೊಬೋದು ಅಂತ ಆ ಥರ ಏನೋ ಒಂದು ರೂಲ್ ತರ್ತೀವಿ ಅಂತ ಒಂದು ಆಗಿತ್ತು. ಅದು ಎಲ್ಲಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಸುದ್ದಿ ಅಲ್ಲಿಂದ ಅಲ್ಲಿಗೆ ಹೋಯ್ತು. ಸೊ ಆ ಥರದ್ದು ವಿಚಾರಗಳಿದ್ದಾಗ ಹುಷಾರಾಗಿರಿ. ಸೊ ನಿಮ್ಗೆ ಎಷ್ಟು ಅಗತ್ಯ ಇದೆ ಒಂದು ಕ್ಲಿಯರ್ ಆಗಿದೆ ನಮಗೆ. ಮಧ್ಯಮ ವರ್ಗ ಆಗಲಿ, ಶ್ರೀಮಂತ ವರ್ಗ ಆಗಲಿ, ಸ್ವಲ್ಪ ತೀರಾ ಒಂದು ಬಡತನದವರು, ಎಸ್ಪೆಷಲಿ ಬಡತನದವರು ಮತ್ತು ಶ್ರೀಮಂತ ವರ್ಗದವರು ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಮಧ್ಯಮ ವರ್ಗದವರೇ ತುಂಬ ಅಫೆಕ್ಟ್ ಆಗುವಂಥದ್ದು ಎಲ್ಲ ವಿಚಾರದಲ್ಲೂ. ಸೊ ಹೀಗಾಗಿ ಒಂದು ಏನಾಗುತ್ತೆ ಅಂದರೆ ನಾವು ಇನ್ವೆಸ್ಟ್ ಮಾಡಿದ್ರು ಒಂದು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಲಾಸ್ ಮಾಡ್ಕೊಂಡ್ರು ಒಂದು ಯಾವುದೋ ಒಂದು ರೀತಿ ಟ್ಯಾಕ್ಸ್ ಕಟ್ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನಮಗೆ ಎಲ್ಲ ಕಡೆಯಿಂದ ಹೊಡೆತ ಬೀಳುತ್ತೆ. ಈ ಮಧ್ಯಮ ವರ್ಗನೇ ಎಲ್ಲದರಲ್ಲೂ ಬಲಿಕ ಪ್ರಕಾರ ಥರ ಆಗ್ತಾ ಇದ್ದೀವಿ. ಇದು ಅಂದಾಜು ಅವ್ರಿಗೆ ಇದೆ ಸಹ. ನಾನು ಕೂಡ ಮಧ್ಯಮ ವರ್ಗ, ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡ್ರು, ಬಟ್ ಅದಕ್ಕೆ ಒಂದು ಯಾವುದೇ ರೀತಿಯ ಒಂದು ಇದು ಮಾಡ್ಕೊಂಡಿಲ್ಲ. ಸೊ GST ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ನಮ್ಮ ಕಮೋಡಿಟೀಸ್ಗಳು ಜಾಸ್ತಿ ಆಗ್ತಿದೆ ರೇಟ್. ಕಾರಣ ಬೇರೆ ಬೇರೆ ಆಸ್ಪೆಕ್ಟಲ್ಲಿ ಇದೆ. ಒಂದು ಮ್ಯಾನುಫ್ಯಾಕ್ಚರರ್ದು ಮೋಸ ಮಾಡ್ತಾ ಇರೋಂಥದ್ದು, ಅದೆಲ್ಲ ಕಂಟ್ರೋಲೇ ಇಲ್ಲ ಆ್ಯಕ್ಚುಲಿ. ತುಂಬ GST ಒಂದು ಜಾಸ್ತಿ ಸ್ಲ್ಯಾಬಿಗೆ ಬಂದ ಕೂಡ ಆಟೋಮೆಟಿಕ್ ಆಗಿ ಅದ್ರದ್ದು ಬೇಸ್ ಪ್ರೈಸ್ ಜಾಸ್ತಿ ಆಗುತ್ತೆ, ಅದ್ರದ್ದು ರಾ ಮೆಟೀರಿಯಲ್ ರಿಲೇಟೆಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರದ್ದೆಲ್ಲ ಒಂದು ಇಶ್ಯೂಗಳು ಗೌರ್ಮೆಂಟಿಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಸೊ GST ಒಂದು ಹೇಗಾಗ್ತಿದೆ ಅಂದರೆ ನಿಮ್ಗೆ ಅಂದಾಜು ಇರ್ಬೋದು. ನಾವು ಇವತ್ತು ಹಾಲು 2 ರೂಪಾಯಿ ಲೀಟ್ರಿಗೆ ಜಾಸ್ತಿ ಮಾಡಿದೆ ಅಂದರೆ ಇಮಿಡಿಯೇಟ್ ಆಗಿ ಕಾಫಿ ಟೀಯಲ್ಲಿ 5 ರೂಪಾಯಿ ಜಾಸ್ತಿ ಆಗುತ್ತೆ ಹೋಟ್ಲಲ್ಲಿ. ಸೊ ಈ ಥರ ಒಂದು GSTಲೂ ಹಾಗೆ ಒಂದು ಯದ್ವಾ ತದ್ವಾ ಏರಿಕೆ ಕಂಡಿದೆ. ಸೊ ಬೇಸ್ ಪ್ರೈಸಲ್ಲೇ ಜಾಸ್ತಿ ಆಗ್ತಿರೋದು. GST ಕಮ್ಮಿ ಆಗ್ತಿದೆ, ನಾನು ಗೌರ್ಮೆಂಟಿಂದ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಕೊಬೋದು, ಬಟ್ GSTಗಿಂತ ಬೇಸ್ ಪ್ರೈಸ್ಗಳು ನಮ್ಮದು ಜಾಸ್ತಿ ಆಗ್ತಿದೆ. ಸೊ ಇದೆಲ್ಲ ಗಮನ ಇರ್ಬೇಕು ಅನ್ಸುತ್ತೆ. ಅದು ಮುಂದಿನ ದಿನಗಳು ಹೇಗೆ ತೊಗೊಳ್ತಾರೋ ಗೊತ್ತಿಲ್ಲ. ಸೊ ವಿಷಯಕ್ಕೆ ಬರೋಣ. ಈ ವಾರದ್ದು ಸ್ಟಾಕ್ಸ್ಗಳು ಯಾವುದ್ಯಾವ್ದು ರೆಕಮೆಂಡ್ ಮಾಡ್ತಾ ಇದ್ದೀನಿ. ರೆಕಮೆಂಡೇಶನ್ ಅಂತಲ್ಲ, ನನ್ನ ಒಂದು ಸಜೆಷನ್. ನೀವು ಹೆಂಗೆ ತೊಗೊಳ್ತೀರೋ ನೋಡ್ಕೊಳ್ಳಿ, ನೀವು ಅನಲೈಸ್ ಮಾಡಬೇಕು ಮುಖ್ಯವಾಗಿ. ಸೊ LIC ಹೌಸಿಂಗ್ ಫೈನಾನ್ಸ್ ಆ್ಯಕ್ಚುಲಿ ವೀಕ್ಲಿ ಚಾರ್ಟ್ ಹಾಕೊಂಡಿದ್ದೀನಿ. ಇದು ಮಲ್ಟಿ ಇಯರ್ ಬ್ರೇಕ್ಔಟ್ ಹಾಕಿತ್ತಿದೆ. ಸೊ 5 ಇಯರ್ಸ್ದು ಇದು. ಸೊ ಇಲ್ಲಿ ಏನಾಗ್ತಿದೆ, ಸಸ್ಟೈನ್ ಆಗಿಲ್ಲ ಇದು ಆ್ಯಕ್ಚುಲಿ. 796 ಮೇಲೆ ಕ್ಲೋಸ್ ಆದರೆ ಇದು ಮತ್ತಷ್ಟು ಮೇಲೆ ಹೋಗ್ಲಿಕ್ಕೆ ತುಂಬ ಸಾಧ್ಯತೆ ಜಾಸ್ತಿ ಇದೆ. ಒಂದು 796 ರೇಂಜ್ ಬಂದರೆ ನೆಕ್ಸ್ಟ್ 850 ಅದೆಲ್ಲ ಕ್ರಾಸ್ ಆಗಿ ಹೋಗುತ್ತೆ. ಸೊ ಇದೆಲ್ಲ ನೋಡ್ಕೊಬೇಕಾಗತ್ತೆ. ಸೊ ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತೂ ಆಗಿದೆ. ಸೊ ಒಂದು ಒಳ್ಳೆ ಮೊಮೆಂಟಮ್ ಕೊಡ್ಬೋದು ಮುಂದಿನ ದಿವಸದಲ್ಲಿ, ಅಥವಾ ಒಂದು ಸೈಡ್ ವೈಸ್ ಕಂಟಿನ್ಯೂ ಆಗ್ಬೋದು. ಬಟ್ ವಾಚ್ಗೆ ಲಿಸ್ಟ್ ಹಾಕ್ಕೊಳ್ಳಿ ಇದನ್ನು. 796 ಸಣ್ಣ ಸಣ್ಣ ಕ್ವಾಂಟಿಟಿಲಿ ಬೈ ಮಾಡಿ. 796 ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಸ್ಟೈನ್ ಆಗೋಕ್ಕೆ ಸಾಧ್ಯತೆ ಸ್ವಲ್ಪ ಕಡಿಮೆನೇ ಇದೆ, ಬಟ್ ಸ್ಟಿಲ್ ಇದು ಟ್ರೆಂಡ್ ಚೇಂಜ್ ಆಗ್ಬೋದು.
ಸೊ ಹಾಗಾಗಿ ಒಂದು 796 ಮೇಲೆ ಕ್ಲೋಸ್ ಆದ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನು ನನ್ನ ಲಿಸ್ಟ್ ಆಕ್ಚುಲಿ ವಿಪ್ರೋ ಒಂದು 590 ಟು 524 ನಡೀತಾ ಇದೆ. 560 610 ಈ ಥರ ಲಾಂಗ್ ಟರ್ಮ್ಗೆ ಇಟ್ಕೊಬೋದು. ಬೇಕಿದ್ರೆ ಶಾರ್ಟ್ ಟೈಮಲ್ಲಿ ಈ 560 590 ಆ ಥರ ಒಂದು ಬರ್ಬೋದು. ಸೇಮ್ ಲೈಕ್ LIC ಹೌಸಿಂಗ್ ಫೈನಾನ್ಸ್, L&T ಫೈನಾನ್ಸ್ ಕೂಡ ಅಷ್ಟೇ 180 ಪ್ರಸ್ತುತ ನಡೀತಾ ಇದೆ. ಸೊ 190 195 ಈ ಥರ ಶಾರ್ಟ್ ಟರ್ಮ್ಗೆ ಇಟ್ಕೊಬೋದು. ಸೇಲ್ ಕೂಡ ಸ್ಟೀಲ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ 147 ಪ್ರಸ್ತುತ ನಡೀತಾ ಇದೆ. 150 ಟು 155 ಈ ಥರ ಒಂದು ಶಾರ್ಟ್ ಟರ್ಮ್ಗೆ ಇಟ್ಕೊಬೋದು. ಇನ್ನು REC ಬಂದ್ಬಿಟ್ಟು ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ, ಯಾಕಂದರೆ ಒಳ್ಳೆ ರಿಸಲ್ಟ್ ಎಲ್ಲ ಕೊಟ್ಟಿದೆ. ಇದು 623.5 ಪ್ರಸ್ತುತ ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಎಲ್ಲದಕ್ಕೂ ಸೇಮ್ ಒಂದು 2 to 3% ಅಥವಾ ನಿಮ್ಮ ಒಂದು ಮಿತಿ ಏನಿದೆ ಅದನ್ನ ನೋಡಿಕೊಂಡು ಇನ್ನು ಸ್ಟಾಪ್ ಲಾಸ್ ಅಂತೂ ಖಂಡಿತ ಹಾಕೊಬೇಕಾಗುತ್ತೆ. PNB ಕೂಡ ಅಗೇನ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ 119 ಇದ್ದಿದ್ದು ಅಗೇನ್ 125 ಲೆವೆಲ್ಗೆಲ್ಲ ಹೋಗ್ಬೋದು. ಶಾರ್ಟ್ ಟರ್ಮ್ಗೆ ಅಂತಾನೆ ಇಟ್ಕೊತೀನಿ, ಬೇಕಿದ್ರೆ ಲಾಂಗ್ ಟರ್ಮ್ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಆಮೇಲೆ ನೋಡಿಕೊಂಡು. ಸೊ ಅದೆಲ್ಲ ಅಗೇನ್ NTPC ಕೂಡ ಒಂದು ಕೆಪೆಕ್ಸ್ ಬಿಲ್ಡ್ ಆಗ್ತಿದೆ, ಕೆಪಾಸಿಟಿ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಪ್ರಸ್ತುತ ಬಜೆಟಲ್ಲೂ ಸಹಿತ ಒಂದು ಐ ಥಿಂಕ್ BHEL ಮತ್ತು NTPC ಅದು ಒಂದು ಸಹಯೋಗದಲ್ಲಿ ಒಂದು R&D ಏನೋ ನಡೀತಾ ಇದೆ. ಗ್ರೀನ್ ಹೈಡ್ರೋ ಎನರ್ಜಿ ಈ ರಿಲೇಟೆಡ್ ಎಲ್ಲ ಬರ್ತಾ ಇದೆ. NTPC ಮತ್ತು ಮುಂದಿನ ದಿನಗಳಲ್ಲಿ NTPC ಗ್ರೀನ್ ಅಂತ ಹೊಸ ಸ್ಟಾಕ್ IPO ಬರಲಿಕ್ಕೂ ಸಾಧ್ಯತೆ ಈ ಸೆಪ್ಟೆಂಬರ್ ಟೈಮಲ್ಲಿ ಇದೆ. ಸೊ ಹಾಗಾಗಿ NTPC ಸ್ಟ್ರಾಂಗ್ಲಿ ರೆಕಮೆಂಡ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ. ಪ್ರಸ್ತುತ 396 ಇವನ್ ಲೆಸ್ ಬಂದರು 380 ಲೆವೆಲ್ ಎಲ್ಲ ಬಂದರೂ ಬೈ ಮಾಡಿ. ಲಾಂಗ್ ಟರ್ಮ್ಗಂತೂ ಹೋಲ್ಡ್ ಮಾಡಬೇಕಾಗತ್ತೆ. 410 425 ಈ ಥರ 450 ಪ್ಲಸ್ ಎಲ್ಲ ಹೋಗುತ್ತೆ. ಮತ್ತು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ, 13% ಏನೋ ಕೊಟ್ಟಿದೆ. ಸೊ ಒಳ್ಳೆ ರಿಸಲ್ಟ್ NTPCದು. ಸೊ ಇದು ಈ ವೀಕಿಂದು ಒಂದು ರೆಕಮೆಂಡೇಶನ್. ನೀವು ಲಾಂಗ್ ಟರ್ಮ್ಗೆ ಅಂತ ಕಾನ್ಸಂಟ್ರೇಟ್ ಮಾಡಿ. ಮೇಲಾಗಿ ಸ್ಟಾಪ್ ಲಾಸ್ ಅಂತೂ ಇಟ್ಕೊಬೇಕಾಗತ್ತೆ, ಅದು ಖಂಡಿತ ಅಗತ್ಯ ಬೇಕಿದೆ. ಸೊ ಮತ್ತೆ ಸಿಗೋಣ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋಗಳೊಂದಿಗೆ ಮತ್ತು ಹೆಚ್ಚಿನ ಮಾಹಿತಿಗಳೊಂದಿಗೆ. ಏನೇ ಒಂದು ವಿಶ್ಲೇಷಣೆ ಅಥವಾ ಒಂದು ಸಹಾಯ ಬೇಕಿದ್ರೂ ಮೆಸೇಜ್ ಮಾಡಿ, ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಅದು ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಒಂದು ವ್ಯೂಸು ನಿಮಗೆ ಡಿಫ್ರೆಂಟಾಗಿ ಕಾಣ್ಬೋದು ಮತ್ತು ಮ್ಯಾಚ್ ಆಗದೆ ಇರ್ಬೋದು. ಸೊ ಆದರೂ ಒಂದು ನನ್ನ ಥಾಟ್ ಪ್ರೋಸೆಸ್ ಏನಿದೆ ಅದು ನಿಮಗೆ ಹೇಳ್ತೀನಿ. ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹೀಗೆ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೆ. ಮ್ಯೂಚುವಲ್ ಫಂಡ್ ಅದು ಸಹಿತ ಒಂದು ವಿಷಯದಲ್ಲಿ ನನ್ನ ಕಾನ್ಸೆಪ್ಟೇ ಬೇರೆ ಇದೆ. ಸೊ ಅದೆಲ್ಲ ನೋಡಿಕೊಂಡು ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭವಾಗಲಿ.